ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು ಆ ರೀತಿ ಆಡಳಿತವನ್ನು ಈ ಸರಿ ಕೊಡ್ತಾ ಇಲ್ಲ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳುತ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋಗ್ಬಿಟ್ಟವ್ರೆ. ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ತರೂ ಕೂಡ ಬಾಣಂತಿರು, ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ತಾಯಂದಿರು ಸಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ. ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ. ಈಗೂ ನಮ್ಮ ಅಧ್ಯಕ್ಷರು ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಹೊಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನು ಸಾವುಗಳಾಗ್ತಾ ಇದೆ, ಬಾಣಂತಿಯದು, ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಅದರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು, 700 ಕೋಟಿ ಲಿಕ್ಕರ್ ಹಗರಣ ಇರ್ಬೋದು. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು. ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು. ಚಿನ್ನ ಬೇಡ, ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಇವಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಯಾವುದೇ ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ರೀತಿ ಒಂದು ಕಳಪೆ ಸರ್ಕಾರ, ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸರ್ಕಾರ ಅಂದರೆ ಈ ಸಿದ್ದರಾಮಯ್ಯನವರ ಸರ್ಕಾರ. ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು ಆ ರೀತಿ ಆಡಳಿತವನ್ನು ಈ ಸರಿ ಕೊಡ್ತಾ ಇಲ್ಲ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳುತ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋಗ್ಬಿಟ್ಟವ್ರೆ. ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ತರೂ ಕೂಡ ಬಾಣಂತಿರು, ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ತಾಯಂದಿರು ಸಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ. ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ. ಈಗೂ ನಮ್ಮ ಅಧ್ಯಕ್ಷರು ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಹೊಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನು ಸಾವುಗಳಾಗ್ತಾ ಇದೆ, ಬಾಣಂತಿಯದು, ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಅದರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು, 700 ಕೋಟಿ ಲಿಕ್ಕರ್ ಹಗರಣ ಇರ್ಬೋದು. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು. ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು. ಚಿನ್ನ ಬೇಡ, ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಇವಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಯಾವುದೇ ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ರೀತಿ ಒಂದು ಕಳಪೆ ಸರ್ಕಾರ, ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸರ್ಕಾರ ಅಂದರೆ ಈ ಸಿದ್ದರಾಮಯ್ಯನವರ ಸರ್ಕಾರ. ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು ಆ ರೀತಿ ಆಡಳಿತವನ್ನು ಈ ಸರಿ ಕೊಡ್ತಾ ಇಲ್ಲ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳುತ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋಗ್ಬಿಟ್ಟವ್ರೆ.
ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ತರೂ ಕೂಡ ಬಾಣಂತಿರು, ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ತಾಯಂದಿರು ಸಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ. ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ. ಈಗೂ ನಮ್ಮ ಅಧ್ಯಕ್ಷರು, ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಹೊಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನು ಸಾವುಗಳಾಗ್ತಾ ಇದೆ, ಬಾಣಂತಿಯದು, ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಅದರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು, 700 ಕೋಟಿ ಲಿಕ್ಕರ್ ಹಗರಣ ಇರ್ಬೋದು. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು. ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು. ಚಿನ್ನ ಬೇಡ, ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಇವಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಯಾವುದೇ ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ರೀತಿ ಒಂದು ಕಳಪೆ ಸರ್ಕಾರ, ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸರ್ಕಾರ ಅಂದರೆ ಈ ಸಿದ್ದರಾಮಯ್ಯನವರ ಸರ್ಕಾರ. ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು, ಆ ರೀತಿ ಆಡಳಿತವನ್ನು ಈ ಸರಿ ಕೊಡ್ತಾ ಇಲ್ಲ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋಗ್ಬಿಟ್ಟವ್ರೆ. ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಇಷ್ಟು 5-6 ಜನ ಸತ್ತರೂ ಕೂಡ ಬಾಣಂತಿರು, ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ. ಬೆಳಗಾವಿ ಒಂದರಲ್ಲೇ 325 ಶಿಶುಗಳ ಮರಣ ಆಗಿದೆ. ತಾಯಂದಿರು ಸಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ. ಅದರಿಂದ ಎಲ್ಲ ಇಲಾಖೆಗಳಲ್ಲೂ ಅನಾಹುತ ಆಗ್ತಾ ಇದೆ. ಈಗೂ ನಮ್ಮ ಅಧ್ಯಕ್ಷರು, ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಆಸ್ಪತ್ರೆಗೆ ಭೇಟಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ನಾನು ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಹೊಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನು ಸಾವುಗಳಾಗ್ತಾ ಇದೆ, ಬಾಣಂತಿಯದು, ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಅದರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು, 700 ಕೋಟಿ ಲಿಕ್ಕರ್ ಹಗರಣ ಇರ್ಬೋದು. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು. ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು. ಚಿನ್ನ ಬೇಡ, ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಇವಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಯಾವುದೇ ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ರೀತಿ ಒಂದು ಕಳಪೆ ಸರ್ಕಾರ, ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸರ್ಕಾರ ಅಂದರೆ ಈ ಸಿದ್ದರಾಮಯ್ಯನವರ ಸರ್ಕಾರ.